ಜನ ಸಂಘಟನೆ, ನಾವೆಂತ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ. ಈ ದೇಶದಲ್ಲಿ ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈಗ ನಮ್ಮ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ಈ 5 ಗ್ಯಾರಂಟಿಗಳನ್ನು ಕೊಟ್ಟವಲ್ಲ, ಬಿಜೆಪಿಯವರು ಟೀಕೆ ಮಾಡಿದ್ರು. ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡಿ, ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜಿವಾಲ ಹತ್ರ ಚರ್ಚೆ ಮಾಡಿ, ನಾವೆಲ್ಲ ಕೂತ್ಕೊಂಡು ಬಡವರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ನಾವೇನಾದ್ರೂ ಸಹಾಯ ಮಾಡಬೇಕು. ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು. ಫಸ್ಟ್ ಜನ ಶಕ್ತಿಶಾಲಿಯಾಗಿ ಮಾನಸಿಕವಾಗಿ ಇರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಕೊಟ್ಟು, ಅದಾದ್ಮೇಲೆ ಟೀಕೆಗಳು ಬಂತು, ಬೇಕಾದಷ್ಟು ಟೀಕೆಗಳು ಬಂತು. ಯಡಿಯೂರಪ್ಪನವರು ಹೇಳಿದ್ರು, ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ? ಓಟ್ ಹಾಕಿರೋರು ನೀವು, ಓಟ್ ಹಾಕ್ಸೋರು ನೀವು, ತೀರ್ಮಾನ ಮಾಡಬೇಕಾದ್ರೆ ನಾವು. ಮೊದಲನೇ ಕ್ಯಾಬಿನೆಟ್ ನಲ್ಲೇ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದವು. ಮೋದಿ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು? ನಿಮ್ಮ ಸರ್ಕಾರ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು. ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ. ತಿರ್ಗಾ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ, ಬಂದು ದುಡಿದ್ರಿ. ಮಹಾರಾಷ್ಟ್ರಕ್ಕೆ ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಹರಿಯಾಣಕ್ಕೆ ಹೋದ್ರು, ಮೊನ್ನೆ ತಾನೇ ಈಗ ಬಿಹಾರ ಹೋಗೋರೆ, ಅಲ್ಲ ಒಂದೇ ಸತಿ 10,000 ರೂಪಾಯಿ ಕೊಟ್ಬಿಟ್ಟವ್ರೆ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟವ್ರೆ. ಅಂದ್ರೆ ಏನಾಯ್ತು? ನಿಮ್ಮ ಆಡಳಿತದಲ್ಲಿ ಬಡವರ ನೋವು, ಬಡವರ ಹಸುವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೈಲಿ ನಿಭಾಯಿಸಕ್ ಆಗ್ಲಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನೀವು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀವಿ. ಚಿಂತೆ ಇಲ್ಲ.